ದೇವಸ್ಥಾನಗಳನ್ನು ಇತ್ತೀಚಿನ ದಿನಮಾನಗಳಲ್ಲಿ ಎಲ್ಲ ಕಡೆ ಜೀರ್ಣೋದ್ಧಾರ ಆಗ್ತಾ ಇದ್ದಾವೆ. ಅದರ ಜೊತೆಯಲ್ಲಿ ವೃದ್ಧಾಶ್ರಮಗಳ ಸಂಖ್ಯೆಯು ಕೂಡ ಹೆಚ್ಚಿಗೆ ಆಗ್ತಾ ಇದ್ದಾವೆ. ಇಲ್ಲಿ ಸ್ವಾಮಿ ನಮ್ಮಪ್ಪ ನರಸಿಂಹ ಕಾಪಾಡಪ್ಪ ಅಂತೇಳಿ ಇಲ್ಲಿ ನಮಸ್ಕಾರವನ್ನ ಮಾಡ್ತೀವಿ. ಅಲ್ಲಿ ಮನೆಗೆ ಹೋಗಿ ನಮ್ಮಪ್ಪನಿಗೆ ನಮಸ್ಕಾರವನ್ನ ಮಾಡೋದಿಲ್ಲ, ಸರಿಯಾಗಿ 3 ಹೊತ್ತು ಒಟ್ಟಿಗೆ ಊಟನೂ ಕೂಡ ಹಾಕೋದಿಲ್ಲ. ಇಲ್ಲಿ ಬೇಡದೇ ಇರುವಂತಹ ದೈವಕ್ಕೆ ನೈವೇದ್ಯವನ್ನ ಮಾಡ್ತೀವಿ. ಅಲ್ಲಿ ಜೀವಂತ ಇರುವಂಥ ತಂದೆ ತಾಯಿಯೇ ಅವರಿಗೆ ನಾವು ಊಟವನ್ನು ಹಾಕ್ತಾ ಇಲ್ಲ. ಇದು ಈ ರೀತಿ ಆಗಬಾರ್ದು. ದೈವಕ್ಕೂ ನಮಸ್ಕಾರವನ್ನ ಮಾಡಬೇಕು, ಮನೆಗೋಗಿ ತಂದೆ ತಾಯಿಗಳಿಗೂ ಕೂಡ ಗೌರವವನ್ನ ಕೊಡಬೇಕು. ಇವೆರಡನ್ನ ಯಾರು ಮಾಡ್ತಾರೆ ಅವರಿಗೆ ದೈವದ ಅನುಗ್ರಹ ತನ್ನಷ್ಟಿಗೆ ತಾನೇ ಅವರ ಮೇಲೆ ಇರ್ತತೆ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಮರಿಬಾರ್ದು ಅಂತ. ಇವತ್ತು ನರಸಿಂಹಸ್ವಾಮಿ ದೇವಸ್ಥಾನ ಉಗ್ರ ರೂಪ, ಆ ಉಗ್ರ ರೂಪವನ್ನು ಶಾಂತಗೊಳಿಸಿದಂಥ ತಾಯಿ ಯಾರಪ್ಪ ಅಂತಂದರೆ ಲಕ್ಷ್ಮೀದೇವಿ. ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಅಂತ. ನೀವುಗಳು ಕೂಡ ಅಷ್ಟೇ ಯಾವ ರೀತಿ ಉಗ್ರ ರೂಪವನ್ನ ಶಾಂತಗೊಳಿಸಿದಂಥ ಮಹಾಲಕ್ಷ್ಮಿ ಸಮೇತವಾಗಿ ಇವತ್ತು ಸ್ಥಾಪನೆ ಮಾಡಿದ್ರೆ ನೀವು, ಅವರು ಯಾವ ರೀತಿ ಶಾಂತವಾಗಿದ್ದಾರೋ ನೀವುಗಳು ಕೂಡ ಶಾಂತವಾಗಿ ಜೀವನವನ್ನು ನಡೆಸಿದ್ದೇ ಆದರೆ ಬಹುತೇಕ ವಿಗ್ರಹ ಸ್ಥಾಪನೆ ಮಾಡೋದಕ್ಕೆ ಸಾರ್ಥಕ ಆಗ್ತತೆ ಅನ್ನುವಂಥದ್ದನ್ನು ಇವತ್ತು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಗಣಪತಿಯನ್ನು ಏನು ಪೂಜೆ ಮಾಡ್ತೀರಿ, ಪೂಜೆ ಮಾಡೋದು ಅಷ್ಟೇ ಮುಖ್ಯ ಅಲ್ಲ, ಗಣಪತಿ ಎತ್ತವರಿಗೆ ಗೌರವವನ್ನು ಕೊಟ್ಟರು. ಎತ್ತ ತಾಯಿಯೇ ತಂದೆ ತಾಯಿಗಳೇ ದೇವರು ಅಂತೇಳಿ ಮೊದಲು ಸುತ್ತುವರೆದವರು ಯಾರಾದರೂ ಇದ್ದರೆ ಅದು ಗಣಪತಿ ದೇವರು ಮಾತ್ರ. ಹಾಗಾಗಿ ನಾವು ಕೂಡ ಆ ಗಣಪತಿಯನ್ನು ಮೊದಲು ಯಾಕೆ ಪೂಜೆ ಮಾಡಬೇಕಪ್ಪ ಅಂತಂದರೆ ಅಗ್ರಸ್ಥಾನ, ಅವನು ಅಗ್ರಸ್ಥಾನ, ಇವನು ಉಗ್ರ ಪ್ರತಾಪಿ. ನೋಡಿ ಎಲ್ಲರೂ ಸೇರ್ಕೊಂಡಿದ್ದಾರೆ ನಿಮ್ಮೂರಲ್ಲಿ. ಎಲ್ಲರನ್ನ ಯಾವ ರೀತಿ ನೀವು ಅವ್ರನ್ನ ಯಾವ ರೀತಿ ನೋಡ್ಕೊಳ್ತೀರೋ ಅದು ನಿಮಗೆಲ್ಲರಿಗೂ ಕೂಡ ಸೇರಿರುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತಿನ ಈ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ಚೆನ್ನಾಗಿ ನಡೆದಿದೆ. ನಮ್ಮನ್ನಂತ ವಿಧಾನಸಭಾ ಕ್ಷೇತ್ರದ ವೈಹುಂಸೇನಹಳ್ಳಿ ಗ್ರಾಮ ಪಂಚಾಯತಿಗೆ ಸೇರಿರ್ತಕ್ಕಂಥ ಈ ಒಂದು ಚಿಕ್ಕದಾಸೇನಹಳ್ಳಿಯಲ್ಲಿ ಇವತ್ತು ಈ ಭಾಗದ ಎಲ್ಲರ ಒಂದು ಆಶೀರ್ವಾದ, ಎಲ್ಲರ ಒಂದು ಶ್ರಮ, ವಿಶೇಷವಾಗಿ ನಮ್ಮ ನಿವೃತ್ತಿ ಇಂಜಿನಿಯರ್ ಆದಂಥ ವೆಂಕಟೇಶಣ್ಣ ಅವರ ಒಂದು ಮುಂದಾಳತ್ವದಲ್ಲಿ ಇವತ್ತು ಈ ಒಂದು ಪುಣ್ಯ ಜಾಗದಲ್ಲಿ ಇವತ್ತು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಾಲಯವನ್ನು ಇವತ್ತು ಸ್ಥಾಪನೆಯನ್ನು ಮಾಡಿ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವರು ನನ್ನ ಅವಕಾಶ ಮಾಡಿಕೊಂಡ ಅವ್ರಿಗೆಲ್ರಿಗೂ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಧನ್ಯವಾದಗಳನ್ನು ಹೇಳ್ತಾ, ಇವತ್ತು ಈ ಒಂದು ಸಂದರ್ಭದಲ್ಲಿ ನಾನು ಆ ಭಗವಂತನಿಗೆ ಕೇಳ್ಕೊಳ್ತಕ್ಕಂಥದ್ದು ಈ ನಾಡಿನಲ್ಲಿ ಒಳ್ಳೆಯ ಮಳೆ ಬೆಳೆ ಆಗಲಿ, ನಾಡಿನ ರೈತರಿಗೂ ಒಳ್ಳೆಯದಾಗಲಿ, ವಿಶೇಷವಾಗಿ ಈ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಭಗವಂತನಿಗೆ ಸಂಕಲ್ಪವನ್ನು ಮಾಡ್ತಾ ಈ ಕಾರ್ಯಕ್ರಮದಲ್ಲಿ ನನ್ನ ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ಎಲ್ರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಭಾರತ ಸಂಸ್ಕೃತಿಯಲ್ಲಿ ನಾವು ಬಿಡೋದಿಲ್ಲ. ಒಬ್ಬೊಬ್ಬರು ಒಂದೊಂದು ದೇವರಿಗೆ ನಾವು ಪೂಜೆಯನ್ನು ಮಾಡ್ತೇವೆ, ಬೇರೆ ಬೇರೆ ಹೆಸರುಗಳಲ್ಲಿ ನಮ್ಮ ಭಕ್ತಿಯನ್ನು ಪ್ರದರ್ಶನ ಮಾಡ್ತೇವೆ. ಒಮ್ಮೆ ಇದೇ ರೀತಿ ಒಬ್ಬ ಭಕ್ತ ದೇವರು ಅವನಿಗೆ ಎಲ್ಲವನ್ನ ಕೊಟ್ಟಿದ್ದಂತೆ, ಭಾಳ ಸಿರಿವಂತ, ಭಾಳ ಹಣ ಇತ್ತು ಅವನ ಹತ್ರ. ಆದರೆ ತುಂಬ ದುಡ್ಡೆಲ್ಲ ಇದ್ದಿದ್ದರಿಂದ ಅವನಿಗೆ ಯೋಚನೆ ಏನು ಅಂತಂದರೆ, ನಾನು ಯಾವಾಗ ಸತ್ತೋಗ್ತೀನೋ, ನನ್ನ ದುಡ್ಡು ಏನಾಗುತ್ತೋ ಅನ್ನೋಂಥ ಯೋಚನೆ ಇತ್ತು. ಹಾಗಾಗಿ ಒಮ್ಮೆ ಒಬ್ಬ ಗುರುಗಳ ಹತ್ರ ಹೋದನಂತೆ ಅವನು. ಏನು ಮಾಡೋದು, ನನ್ನ ಹತ್ರ ಇಷ್ಟೆಲ್ಲ ದುಡ್ಡಿದೆ, ಭಾಳ ಆಸ್ತಿ ಇದೆ, ಜಮೀನಿದೆ, ವಜ್ರ ವೈಡೂರ್ಯಗಳಿದೆ, ಏನು ಮಾಡೋದು, ನಾನು ಸತ್ತೋಗ್ಬಿಟ್ರೆ ಅನ್ನೋಂಥ ಆತಂಕದಲ್ಲಿ ಆ ಗುರುಗಳ ಹತ್ರ ಹೋದನಂತೆ. ಗುರುಗಳು ಇವನ ದುಃಖನ ಅರ್ಥ ಮಾಡಿಕೊಂಡು ಒಂದು ಹಾರೋ ಅಂತ ಒಂದು ಪಕ್ಷಿಯನ್ನು
ಕರೆಸಿ ಇದ್ರ ಮೇಲೆ ಕೂತ್ಕೋ, ಇದೊಂದು ಜಾಗಕ್ಕೆ ಕರ್ಕೊಂಡೋಗಿ ನಿನ್ನ ಬಿಡುತ್ತೆ. ಆ ಜಾಗದಲ್ಲಿ ನೀನು ನಿನ್ನ ಯಾವುದೇ ಆತಂಕ ಇಲ್ಲದೆ ನೆಮ್ಮದಿಯಿಂದ ಇರ್ತೀಯ, ಸಾವಿಲ್ಲ, ನೀನು ಚಿರಂಜೀವಿಯಾಗಿರ್ತೀಯ ಅಂತ ಹೇಳಿ. ಸೊ ಗುರುಗಳ ಮಾತಿನಂತೆ ಆ ಪಕ್ಷಿ ಮೇಲೆ ಕೂತ ತಕ್ಷಣ ಆ ಪಕ್ಷಿ 7 ಸಮುದ್ರಗಳನ್ನು ದಾಟಿ ಒಂದು ಜಾಗಕ್ಕೆ ಕರ್ಕೊಂಡು ಹೋದ್ರಂತೆ. ಅಲ್ಲಿ ಹೋದರೆ ಬಾಗಿಲು ಓಪನ್ ಆದ ತಕ್ಷಣ ಎಲ್ಲ ಹೊಸದೆ, ಗಿಡ ಮರಗಳು ಎಲೆ ಎಲ್ಲ ಹೊಸದೆ, ಹೂವು ಅರಳಿರೋದು ಹಾಗೇ ಇದೆ. ಎಷ್ಟೋ ವರ್ಷದಿಂದ ನೋಡಿರುವಂಥ ವಯಸ್ಸಾದವ್ರು ಕೂಡ ಅಲ್ಲಿರೋರು ಕೂಡ ಅಲ್ಲೇ ಹಾಗೇ ಇದ್ದಾರೆ. ಬಟ್ ಇವನು ಹೋದ್ಮೇಲೆ ಸ್ವಲ್ಪ ದಿವಸ ಆಯಿತು, ವರ್ಷಗಳಾಯಿತು, ತಿಂಗಳುಗಳಾಯಿತು. ಇವನು ಬಟ್ಟೆ ಹಾಕ್ಕೊಂಡಿರೋ ಬಟ್ಟೆ ಮಾಸ್ತಾ ಇಲ್ಲ, ಹೊಟ್ಟೆ ಹಶು ಆಗ್ತಾ ಇಲ್ಲ, ಏನೂ ಹೊಸತನ ಇಲ್ಲ. ಅರಳಿರೋ ಹೂವು ಹಾಗೇ ಇದೆ, ಪಕ್ಷಿ ಹಾಗೇ ಇದೆ, ಇರೋವಂಥ ಜನ ಹಾಗೇ ಇದ್ದಾರೆ. ಸ್ವಲ್ಪ ದಿನ ಆದಮೇಲೆ ಇವನಿಗೆ ಬೇಜಾರಾಗೋಯ್ತು. ಇದೇನಪ್ಪ ಇದು, ಎಲ್ಲ ಒಂದೇ ಥರ ಹಾಗೇ ಇದೆಯಲ್ಲ, ಏನು ಬದಲಾವಣೆನೇ ಇಲ್ವಲ್ಲ ಅಂತೇಳಿ ಭಾಳ ಬೇಜಾರು ಮಾಡ್ಕೊಳ್ತಾ ಇದ್ದಾಗ ಅಲ್ಲಿ ಇನ್ನೊಬ್ಬ ಗುರುಗಳು ಹೇಳಿದ್ರಂತೆ, ಯಾಕೆ ಇಲ್ಲ ನಾನು ತಪ್ಪು ಮಾಡಿದೆ, ನಾನು ವಾಪಸ್ ಹೋಗಬೇಕು ಅಂತೇಳಿ. ಆಯಿತು, ನಿಂಗೊಂದು ಅವಕಾಶ ಕೊಡ್ತೀನಿ, ವಾಪಸ್ ಹೋಗು ನೀನು ಅಂತ ಹೇಳಿದ್ರಂತೆ. ವಾಪಸ್ ಹೋಗ್ಲಿಕ್ಕೆ ಖುಷಿಯಾಗಿ ಸದ್ಯ ವಾಪಸ್ ಹೋಗ್ತಾ ಇದ್ದೀನಿ, ನನ್ನ ಹಣ, ನನ್ನ ವಜ್ರ ವೈಡೂರ್ಯ, ನನ್ನ ಜಮೀನು ಎಲ್ಲ ನನಗೆ ಕಾಯ್ತಾ ಇದೆ ಅಂಥೇಳಿ ಮತ್ತೆ ಆ ಪಕ್ಷಿ ಮೇಲೆ ಕೂತ್ಕೊಂಡು ವಾಪಸ್ ಬರ್ತಿದ್ದಂತೆ. ವಾಪಸ್ ಬರುವಂಥ ಸಂದರ್ಭದಲ್ಲಿ ಒಂದು ಕಡೆ ಒಂದು ಕಾಡಿಗೆ ಬೆಂಕಿ ಹಚ್ಕೊಂಡಿರುತ್ತೆ. ಆ ಬೆಂಕಿನಲ್ಲಿ ಇವನು ಕೂಡ ಪಕ್ಷಿ ಅಲ್ವಾ ಅದು, ಅಂಟ್ಕೊಂಡು ಸತ್ತೋಗ್ತಾನೆ. ಅಂದರೆ ನಾವೇನು ಅರ್ಥ ಮಾಡ್ಕೋಬೇಕಂತಂದರೆ, ಈ ಮನುಷ್ಯ ಹುಟ್ಟು ಮತ್ತು ಸಾವಿನ ಮಧ್ಯೆ ನಾವು ಹುಟ್ಟುತ್ತಾನೆ, ನಮ್ಮ ಸಾವು ಕೂಡ ನಿರ್ಧಾರ ಆಗಿರುತ್ತೆ. ಭಗವಂತ ನಮ್ಮೆಲ್ರಿಗೂ ಕೂಡ ಒಂದು ಆಯಸ್ಸನ್ನು ಮತ್ತು ಒಂದು ಹಣೆಬರಹವನ್ನು, ಒಂದು ಏನಾಗಬೇಕು ಅಂತ ಬರೆದಿರ್ತಾರೆ. ಆದರೆ ಬುದ್ಧಿಶಕ್ತಿಯನ್ನು ಕೂಡ ನಮಗೆ ಕೊಟ್ಟಿದ್ದಾನೆ. ಅದರ ವಿವೇಚನೆಯಲ್ಲಿ ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ನಾವು ಹೇಗೆ ಬದುಕಬೇಕು ಅನ್ನೋವಂಥದ್ದನ್ನು ನಮಗೆ ಕೊಟ್ಟಿರ್ತಾರೆ. ಅದನ್ನು ನಾವು ಹೇಗೆ ಚೂಸ್ ಮಾಡ್ಕೋತೀವಿ ಅಂದರೆ, ನಾವು ಹೇಗೆ ಆಹ್ವಾನ ಮಾಡ್ಕೋತೀವಿ ನಮ್ಮ ಜೀವನಕ್ಕೆ, ಹಾಗೆ ನಮ್ಮ ಬದುಕಿರುತ್ತೆ. ಹಾಗಾಗಿ ಮನುಷ್ಯ ಹುಟ್ಟು ಮತ್ತು ಸಾವಿನ ಮಧ್ಯೆ ಹೇಗೆ ತನ್ನ ಬದುಕನ್ನು ನಡೆಸಬೇಕು ಅನ್ನೋವಂಥದ್ದನ್ನು ಭಗವಂತ ನಮಗೆ ಕೊಟ್ಟಿರ್ತಾನೆ. ಒಳ್ಳೆ ರೀತಿ ಬದುಕಿದಾಗ ಖಂಡಿತವಾಗ್ಲೂ ನಮ್ಮ ಜೊತೆಯಲ್ಲಿ ಭಗವಂತ ಇರ್ತಾನೆ. ಸಮಯಕ್ಕೆ ದೇವರೇ ಬಂದು ನಮಗೆ ಪ್ರತ್ಯಕ್ಷ ಆಗಿ ಸಹಾಯ ಮಾಡೋದಿಲ್ಲ, ದೇವರ ರೂಪದಲ್ಲಿ ಯಾರೋ ಒಬ್ಬರು ಬಂದು ನಮಗೆ ಸಹಾಯ ಆಗುತ್ತೆ. ಅಂದರೆ ನಮ್ಮ ನಂಬಿಕೆಗಳೇ ನಮ್ಮನ್ನು ಜೀವಂತವಾಗಿ ಇಡುವಂಥದ್ದು. ಆ ನಂಬಿಕೆಗಳೇನು ಅಂತಂದರೆ, ನಾವು ಉತ್ತಮವಾಗಿ ಬದುಕನ್ನು ನಡೆಸುವಂಥ ನಂಬಿಕೆಗಳನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕು ಅನ್ನುವಂಥದ್ದು. ಹಾಗಾಗಿ ಭಗವಂತನಿಗೆ ನಾವು ಬರೀ ಹಣ್ಣು ಕಾಯಿ ಕೊಟ್ಟು ಪೂಜೆ ಮಾಡುವಂಥದ್ದಲ್ಲ, ಒಳ್ಳೆಯ ಗುಣಗಳನ್ನು ನಮ್ಮ ಜೊತೆಯಲ್ಲಿ ನಾವು ಇಟ್ಕೊಂಡು ಬದುಕನ್ನು ನಡೆಸುವಂಥದ್ದು. ಮತ್ತು ಈ ಭಾರತ ದೇಶಕ್ಕೆ ಅಂತೇಳಿ ಒಂದು ಸಂಸ್ಕೃತಿ ಇದೆ, ಆ ಸಂಸ್ಕೃತಿಯನ್ನು ನಾವು ಕಾಪಾಡುವಂಥದ್ದು. ಆ ಒಂದು ಕೆಲಸವನ್ನು ನಾವೆಲ್ಲರೂ ಮಾಡೋಣ. ಭಗವಂತನ ಆಶೀರ್ವಾದಕ್ಕೆ ನಾವೆಲ್ಲರೂ ಪಾತ್ರರಾಗೋಣ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ನನ್ನೂ ಕೂಡ ಆಹ್ವಾನಿಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ದೇವಸ್ಥಾನದ ಸಮಿತಿಯ ವೆಂಕಟೇಶ್ ಅವರು ಮತ್ತೆಲ್ಲ ಉಳಿದಂಥ ಎಲ್ಲ ಸಮಿತಿಯವ್ರಿಗೂ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನ ತಿಳಿಸಿ. ಹೌದು, ಅದೇ ನಿಟ್ಟಿನಲ್ಲಿ ಒಂದು ಸಮಾಜದವರೇ ಹಮ್ಮಿಕೊಂಡಿರ್ತಕ್ಕಂಥ 2 ದೇವಸ್ಥಾನಗಳ ಇವತ್ತು ಒಂದು ಕಳಶ ಸ್ಥಾಪನೆ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಬೇಕಾಯಿತು. ಆ ನಿಟ್ಟಿನಲ್ಲಿ ಮೊದಲಿಗೆ ಇಲ್ಲಿ ಬಂದಿದ್ದೇವೆ. ಖಂಡಿತ ನಮ್ಮ ಸಂಸ್ಕೃತಿಯಲ್ಲಿ ಜೊತೆಗೆ ನಮ್ಮ ಆಚಾರ ವಿಚಾರಗಳಲ್ಲಿ ದೇವರುಗಳನ್ನು ನಾವೇನು ಇವತ್ತಿಂದ ಪೂಜೆ ಮಾಡಲ್ಲ ಅಲ್ವಾ. ನಮಗೆ ಗೊತ್ತಿಲ್ದಿರ ನಮ್ಮ 10-20 ತಲೆಮಾರುಗಳಿಂದ ರಾಮ ಇರ್ಬೋದು, ಕೃಷ್ಣ ಇರ್ಬೋದು, ಎಲ್ಲರೂ ನಾವು ಪೂಜೆ ಮಾಡ್ಕೊಂಡು ಬರ್ತಿದ್ದೇವೆ. ಅದೇ ನಿಟ್ಟಿನಲ್ಲಿ ನಮ್ಮ ಊರುಗಳಲ್ಲಿ ಎಲ್ಲೋದ್ರೂ ದೇವಸ್ಥಾನಗಳಿದ್ದೇ ಇದ್ದಾವೆ. ಅದನ್ನು ಯಾರೋ ಹೇಳಿ ಮಾಡಿದ್ದಲ್ಲ, ನಮ್ಮ ಪೂರ್ವಜರು ಆ ಕಾಲಘಟ್ಟಕ್ಕೆ, ಆ ಭಾಗಕ್ಕೆ, ಅದೇ ಆ ಒಂದು ಪ್ರಾಂತ್ಯಕ್ಕೆ ಎಲ್ಲ ಸಮಾಜದ ಜನರು ಒಪ್ಪುವಂಥ ದೇವಸ್ಥಾನಗಳ ಪ್ರತಿಯೊಂದು ಗ್ರಾಮದಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಂಡು ನಮ್ಮ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಬೆಳೆಸ್ಕೊಂಡು ಬರ್ತಿರೋದು ನಮ್ಮ ಇತಿಹಾಸ. ಅದೇ ನಿಟ್ಟಿನಲ್ಲಿ ಈ ಭಾಗದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಕದರಿ ಹುಣ್ಣಿಮೆ ತುಂಬ ಅದ್ಭುತವಾದ ಕಾರ್ಯಕ್ರಮವನ್ನು ನೆರವೇರಿಸ್ತಾರೆ ಅಂಥೇಳಿ ನಮ್ಮ ಹಿಂದಿನ ಕೈಂಕರ್ಯದಲ್ಲಿ ಭಾಗವಹಿಸಿದಂಥ ಎಲ್ಲರೂ ಹೇಳೋದು ವಿಶೇಷವಾಗಿತ್ತು. ನೀವು ಸಹ ಕದರಿ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಸಹ ಏನು ಟ್ರಸ್ಟೀಸ್ ಇದ್ದಾರೆ ಅದೆಲ್ಲ ನಿಮ್ಮ ಸಮಾಜದವರೇ ಆಗಿದ್ದಾರೆ ಹೆಚ್ಚಾಗಿ. ಅಂದರೆ ಅವ್ರಿಗೆ ನಮಗೆ ಸ್ವಲ್ಪ ಒಡಂಬಡಿಕೆ ಇದೆ. ಕದರಿ ದೇವಸ್ಥಾನದ ಮುಖ್ಯ ಟ್ರಸ್ಟಿಗಳನ್ನು ಹೋಗಿ ಕೇಳಿದ್ರೆ ಆ ದೇವಸ್ಥಾನನ ನಿರ್ವಹಣೆ ಮಾಡೋರು ಸಹ ಯಾದವ ಸಮಾಜದವರೇ ಇದ್ದಾರೆ ಟ್ರಸ್ಟೀಸ್. ಅಲ್ಲೂ ಸಹ ಈಗ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತೇಳಿ ಬಂದು ನಮ್ಮನ್ನೆಲ್ಲ ಖಂಡಿತ ಬಂದು ಭಾಗವಹಿಸಬೇಕು ಅಂತೇಳಿ ಕೇಳ್ತಿರ್ತಾರೆ. ಅಂದರೆ ಎಲ್ಲ ಸಮಾಜಗಳು ಜೊತೆಯಲ್ಲೇನೆ
ಮನೆ ದೇವರುಗಳು ಅಂತೇಳಿ ಏನು ಮಾಡ್ಕೊಂಡಿರ್ತಾರೆ. ಪ್ರತಿಯೊಂದು ಸಮಾಜಕ್ಕೂ ಒಂದು ಮನೆ ದೇವರು ಇದ್ದೇ ಇರ್ತದೆ. ಆ ಮನೆ ದೇವರಿಗೆ ವರ್ಷದಲ್ಲಿ ಒಮ್ಮೆ ಹೋಗಿ ಆರಾಧನೆ ಮಾಡುವಂಥದ್ದು ಅದು ಖಂಡಿತ ನಮ್ಮ ಕರ್ತವ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಈ ಭಾಗದಲ್ಲಿ ಸಹ ಮನೆ ದೇವರಾಗಿ ಕದ್ರಿ ನರಸಿಂಹಸ್ವಾಮಿನ ನಾವೆಲ್ಲ ಪೂಜೆ ಮಾಡ್ತೇವೆ. ಆ ನಿಟ್ಟಿನಲ್ಲಿ ಖಂಡಿತ ಇವತ್ತು ಈ ಸುಭಿಕ್ಷ ಭಾರತದಲ್ಲಿ ಮಳೆ ಬೆಳೆ ಆಗ್ತಿದೆ, ಒಂದಷ್ಟು ಕೃತ್ಯಗಳಿಗೆ ಭಾಗವಹಿಸೋದ್ರ ಮೊದಲು ನಾವು ಎದುರ್ತೀವಿ ಅಂದರೆ ಬಿಕಾಸ್ ಆಫ್ ನಾವು ಪೂಜಿಸುವಂಥ ದೇವರುಗಳು, ನಮ್ಮ ಆರಾಧನೆ ಜೊತೆಗೆ ನಮ್ಮ ಸಂಸ್ಕೃತಿ ಇದೆಯಲ್ಲ, ಅದು ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಒಂದು ವಿಚಾರಧಾರೆಯನ್ನು ಹೊರತುಪಡಿಸಿ ನಾವು ಮಾಡುವಂಥ ಒಂದಷ್ಟು ಕೃತ್ಯಗಳಿಗೆ ಖಂಡಿತ ನೀನು ಸರಿದಾರಿಯಲ್ಲಿ ಹೋಗಬೇಕು ಅಂತ ತೋರಿಸ್ಕೊಡೋದೇ ನಮ್ಮ ಸಂಸ್ಕೃತಿ ಆಗಿರುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಸಂಸ್ಕೃತಿಯನ್ನು ಬೆಳೆಸ್ಕೊಂಡು ಪೋಷಿಸಿಕೊಂಡು ಜೊತೆಯಲ್ಲಿ ನೂರಾರು ವರ್ಷಗಳ ಇತಿಹಾಸ ಇರ್ತಕ್ಕಂತಹ ಮೂಲ ವಿಗ್ರಹವನ್ನು ಕೂಡ ನಾನು ನೋಡಿದೆ. ಬಂದಾಗ ನೋಡಿದಾಗ ಒಂದು ಕಡೆ ಮೂಲ ವಿಗ್ರಹ ಇರ್ತಕ್ಕಂಥ, ಈಗ ಹೊಸದಾಗಿ ಮಾಡಿರ್ತಕ್ಕಂಥ ವಿಗ್ರಹವನ್ನು ನೋಡಿದಾಗ ಈ ದೇವಸ್ಥಾನಕ್ಕೆ ಅತಿ ಪುರಾಣವಾಗಿರ್ತಕ್ಕಂಥ ಇತಿಹಾಸ ಇರ್ತಕ್ಕಂಥ ಈ ದೇವಸ್ಥಾನ ಅಂತಂದ್ರೆ ರಾಜರು ಮಹಾರಾಜರು ಕಟ್ಟಿರ್ತಕ್ಕಂಥ ಒಂದು ಪುಟ್ಟ ದೇವಸ್ಥಾನ ಆದರೂ ಕೂಡ ಅದರ ಪ್ರಭಾವ ಬಹಳ ದೊಡ್ಡದಿರತಕ್ಕಂಥದ್ದು. ಇಡೀ ಲೋಕಕ್ಕೆ ಶಾಂತಿ ಮತ್ತು ಸಹಬಾಳ್ವೆಯನ್ನು ಪ್ರತಿಪಾದನೆ ಮಾಡತಕ್ಕಂತಹ, ಎಲ್ಲರಿಗೂ ಕೂಡ ಮನುಷ್ಯತ್ವದ ಪ್ರೀತಿ ವಿಶ್ವಾಸ ಸೋದರತ್ವವನ್ನು ಮತ್ತು ಸೋದರಿಯತ್ವವನ್ನು ಕೊಡ್ತಕ್ಕಂತಹ ಈ ಒಂದು ಅದ್ಭುತವಾದ ದೇವಸ್ಥಾನಕ್ಕೆ ಬಂದಿರತಕ್ಕಂತಹ ಆ ದೇವರ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರರಾಗಬೇಕು ಅನ್ನಕ್ಕಂಥ ಪ್ರಾರ್ಥನೆ ನಾನು ದೇವರ ಮನೆಯಲ್ಲಿ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಒಂದು ದೇಶವು ಚೆನ್ನಾಗಿರಬೇಕು ಅನ್ನೋದಾದ್ರೆ ಅಲ್ಲಿರ್ತಕ್ಕಂಥ ನಾಗರಿಕರಲ್ಲಿರ್ತಕ್ಕಂತಹ ಸಹಬಾಳ್ವೆ, ಪ್ರೀತಿ, ವಿಶ್ವಾಸ, ಅಲ್ಲಿರ್ತಕ್ಕಂತಹ ಮೂಲಭೂತ ಸೌಲಭ್ಯಗಳು ಎಲ್ಲವೂ ಕೂಡ ಆ ಗ್ರಾಮಗಳು ಕೂಡ ಅಭಿವೃದ್ಧಿ ಆಗಬೇಕಾಗ್ತದೆ. ಒಂದು ದೇಶವನ್ನು ಅಭಿವೃದ್ಧಿ ಮಾಡಬೇಕು ಅಂತಂದಾಗ ದೇವಸ್ಥಾನಗಳು, ಮಂದಿರಗಳು, ಮಸೀದಿಗಳು ಎಲ್ಲವೂ ಕೂಡ ಚೆನ್ನಾಗಿರಬೇಕಾಗ್ತದೆ, ಶಾಲೆಗಳು ಚೆನ್ನಾಗಿರಬೇಕಾಗ್ತದೆ, ಅದರ ಜೊತೆಗೆ ಆಸ್ಪತ್ರೆಗಳು ಚೆನ್ನಾಗಿರುತ್ತೆ. ಮೂಲತವಾಗಿ ನಮ್ಮ ಯುವಕರು ಮನುಷ್ಯತ್ವವನ್ನು ಮರಿಬಾರದು ಅಂತ ವಿಚಾರ ಹೇಳ್ತೀನಿ. ಜಾತಿಗಳು ಯಾವುದಾದ್ರೂ ಕೂಡ ಪರವಾಗಿಲ್ಲ, ಆದ್ರೆ ನಾವು ಮನುಷ್ಯರು ಅಂತಕ್ಕಂಥ ಮರಿಬಾರದು ಅಂತ ಹೇಳಿದ್ವಿ. ಒಂದು ದೇವಸ್ಥಾನ ಸ್ಥಾನದಲ್ಲಿ ಹೇಳಬೇಕಾದ್ರೆ ರಾಜಕೀಯವನ್ನು ಮೀರಿ ನಾವು ಮನುಷ್ಯತ್ವವನ್ನು ಪ್ರತಿಪಾದನೆ ಮಾಡತಕ್ಕಂಥ, ಬಡವರ ಪರವಾಗಿರ್ತಕ್ಕಂಥ, ದೀನ ದಲಿತರ ಪರವಾಗಿರ್ತಕ್ಕಂಥ, ಎಲ್ಲರನ್ನು ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಆ ಲಕ್ಷ್ಮೀ ನರಸಿಂಹಸ್ವಾಮಿ ಆಶೀರ್ವಾದವನ್ನ ಬಡವರಿಗೂ ಕೂಡ ದರ್ಶನ ಮಾಡತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಇದನ್ನೊಂದು ದೊಡ್ಡ ಆಧ್ಯಾತ್ಮಿಕ ಕೇಂದ್ರವಾಗಿ ಮಾಡಿದ್ದೆ ಆದ್ರೆ ಈ ಎಲ್ಲ ವಿಚಾರಗಳಿಗೆ ನನ್ನ ಸಂಪೂರ್ಣ ಸಹಕಾರ ಇರ್ತದೆ ಅನ್ನೋ ಮಾತು ಹೇಳ್ತೀನಿ. ಇದೊಂದು ಜಾತಿಗೆ ಸೀಮಿತವಾಗಿರ್ತಕ್ಕಂಥ ದೇವಸ್ಥಾನಗಳು ಆಗಬಾರ್ದು ಅಂತ ಹೇಳ್ತೀನಿ. ಅದ ರೀತಿ ಇಲ್ಲ ಅಂತ ಕೂಡ ನಾನು ಜನಗಳು ಹೇಳಿದ್ರು. ತುಂಬಾ ಜನ ಬಂದು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ, ಬೇರೆ ಬೇರೆ ಗ್ರಾಮಗಳಿಂದ ಬಂದು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಕ್ಕಂಥ ಈ ಒಂದು ದೇವಸ್ಥಾನದ ಕೃಪೆ ಎಲ್ಲರ ಮೇಲೆ ಇರಲಿ ಅಂತಕ್ಕಂಥ ವಿಚಾರಗಳನ್ನು ಕೂಡ ಹೇಳ್ತಾ ಇದ್ದೀನಿ. ನಾನು ಒಂದು ಮಾತ್ರ ಹೇಳ್ತಾ ಇರ್ತಕ್ಕಂಥ ಅಂದ್ರೆ ಇಲ್ಲಿರ್ತಕ್ಕಂಥ 3 ಎಕರೆ ಜಮೀನು ಇರ್ತಕ್ಕಂಥದ್ದು, ಪಕ್ಕದಲ್ಲಿ ಇರ್ತಕ್ಕಂಥ ಜಮೀನೆಲ್ಲ ಸೇರಿ ಸುಮಾರು 5 ಎಕರೆ ಜಮೀನು ಇರ್ತಕ್ಕಂಥದ್ದನ್ನ ಅದು ಒಂದು ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಪಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಕೇವಲ ದೇವಸ್ಥಾನಕ್ಕೆ ಸಂಬಂಧಪಟ್ಟದಕ್ಕಿಂತ ಹೆಚ್ಚಾಗಿ ಆಧ್ಯಾತ್ಮಿಕ ಚಿಂತನೆ ಮಾಡ್ತಕ್ಕಂಥ, ಸಮುದಾಯ ಭವನಗಳಿರ್ತಕ್ಕಂಥ ಇರ್ಬೋದು, ಪ್ರವಚನಗಳು ಮಾಡ್ತಕ್ಕಂಥ ಜಾಗ ಇರ್ಬೋದು, ಆ ಒಂದು ರಂಗಮಂದಿರ ಕಟ್ತಕ್ಕಂಥದ್ದು ಇರ್ಬೋದು, ಇಲ್ಲ ಇನ್ನೊಂದು ಯಾವುದೋ ಒಂದು ಮೂಲಭೂತ ಸೌಲಭ್ಯಗಳ ನಾಗರಿಕರಿಗೆ, ಸಮಾಜಕ್ಕೆ ಹೆಲ್ಪ್ ಆಗ್ತಕ್ಕಂಥದ್ದು ಈ ದೇವಸ್ಥಾನದ ಮೂಲಕ ಮಾಡಿದ್ದೆ ಆದರೆ ಸಂಪೂರ್ಣ ಸಹಕಾರವನ್ನು ಕೊಡಲಿಕ್ಕೆ ನಾನು ತಯಾರಿದ್ದೇನೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದೀನಿ. ಯಾವುದೇ ಅಧಿಕಾರಿಗಳ ಜೊತೆ ಮಾತಾಡಬೇಕು ಅನ್ನೋದ್ರೆ ಶಾಸಕರ ಜೊತೆಗೆ ನಾನು ಧ್ವನಿಗೊಳಿಸಲಿಕ್ಕೆ ತಯಾರಿದ್ದೀನಿ ಅನ್ನೋ ಮಾತು ಹೇಳಿದ್ದೀನಿ. ಯಾಕಂದ್ರೆ ನಮ್ಮದೇ ಸರ್ಕಾರ ಇರಬೇಕಾದ್ರೆ ನಮ್ಮ ಕರ್ತವ್ಯನ ನಿಭಾಯಿಸ್ತಕ್ಕಂಥ ಕೆಲಸ ಅದು ನಮ್ದು ಆಗ್ಬೇಕಾದಂತ ವಿಚಾರ. ನಾನಾಗಿರ್ಬೋದು, ಶ್ರೀನಿವಾಸ ಆಗಿರ್ಬೋದು, ಪೂರ್ಣಿಮಾ ಅವರಿಗಿರ್ಬೋದು, ನಾವೆಲ್ಲರೂ ನಿಮ್ಮೊಟ್ಟಿಗೆ ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ನಮ್ಮ ಸಮಾಜದಲ್ಲಿ ಎಲ್ಲದ ಜೊತೆಗೆ ವಿಶೇಷವಾಗಿ ನಾವೆಲ್ಲ ಶಾಂತಿ, ನೆಮ್ಮದಿ, ಪ್ರೀತಿ, ವಿಶ್ವಾಸದಿಂದ ಬಾಳಬೇಕು. ಅದೆಲ್ಲ ಬರೋದು ಯಾವಾಗ ನಾವು ಸಜ್ಜನರಾದಾಗ, ಒಳ್ಳೆಯ ಸಂಸ್ಕಾರ ಇದ್ದಾಗ, ಒಳ್ಳೆಯ ರೀತಿ ನೀತಿ ಇದ್ದಾಗ, ಹಿರಿಯರಲ್ಲಿ ಭಕ್ತಿ ಭಾವನೆಗಳಿಟ್ಟಾಗ, ಭಗವಂತನಲ್ಲಿ ಭಕ್ತಿ ಭಾವನೆಗಳಿಟ್ಟಾಗ ಮಾತ್ರ ಆ ಒಳ್ಳೆ ಸಂಸ್ಕಾರ ಬರ್ತದೆ. ವಿಶೇಷವಾಗಿ ಯುವ ಶಕ್ತಿ ಇವತ್ತು ಏನು ಸಮಾಜದಲ್ಲಿ ಬಹಳಷ್ಟು ಅಧೋಗತಿಗೆ ಹೋಗ್ತಂಥವೆಲ್ಲ ಕೂಡ ಭಾಷಣ ಮಾಡ್ತೇವೆ. ಆ ಎಲ್ಲ ಯುವ ಶಕ್ತಿಯನ್ನು ಸನ್ಮಾರ್ಗ ತರಬೇಕಾದ್ರೆ ಆ ಭಗವಂತನ ಆಶೀರ್ವಾದ, ಭಗವಂತನ ಕೃಪೆ, ನಮ್ಮ ಹಿರಿಯರ ಆಶೀರ್ವಾದ ಅದು ಅತ್ಯಂತ ಮುಖ್ಯವಾದಂಥ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತೇನು ನಮ್ಮ ಚಿಕ್ಕದಾಸನಹಳ್ಳಿ ಗ್ರಾಮದಲ್ಲಿ ನಮ್ಮ ವೆಂಕಟೇಶ್ ಮತ್ತು ಈ ಗ್ರಾಮದ ಎಲ್ಲ ಮುಖಂಡರ ಒಂದು ನಾಯಕತ್ವದ, ಎಲ್ಲ ದಾನಿಗಳ ನಾಯಕತ್ವದಲ್ಲಿ ಸ್ವಾಮಿಯವರ ಆಶೀರ್ವಾದದಿಂದ ಅತ್ಯಂತ ಭವ್ಯವಾದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನವನ್ನು ಈಗ ತಾನೇ ಉದ್ಘಾಟನೆ ಮಾಡಿದ್ರೆ ಆ ಭಗವಂತನ ಆಶೀರ್ವಾದ ಈ ಕ್ಷೇತ್ರದ ಎಲ್ಲ ಸಾರ್ವಜನಿಕರ ಮೇಲೆ ಇರಲಿ. ತಾಯಂದರಿಗೆ, ವಿಶೇಷವಾಗಿ ಯುವ ಶಕ್ತಿಗೆ ಒಳ್ಳೆಯ ಮಾರ್ಗದರ್ಶನ ಕೊಟ್ಟು, ಒಳ್ಳೆಯ ಶಾಂತಿ, ನೆಮ್ಮದಿಯನ್ನು ಕೊಟ್ಟು ಸಮೃದ್ಧಿಯಾಗಲಿ. ಈ ಒಂದು ಸಮಾಜದಲ್ಲಿ ಎಲ್ಲರೂ ಪ್ರೀತಿ, ವಿಶ್ವಾಸ, ಗೌರವದಿಂದ ಬಾಳ್ಲಿ ಅಂತ ಆ ಭಗವಂತನ ಪ್ರಾರ್ಥನೆ ಮಾಡ್ತಾ ಈ ಒಂದು ಕಾರ್ಯಕ್ರಮ ಕರೆಸಿ 4 ಮಾತಾಡೋ ಅವಕಾಶ ಮಾಡಿ. ನೀವೆಲ್ಲ ಸೇರಿ ವೆಂಕಟೇಶನ್ ಜೊತೆಲಿ ಗ್ರಾಮಸ್ಥರೆಲ್ಲ ಸಹಕಾರ ಕೊಟ್ಟು ಯಾವಾಗ ನೋಡಿರೋ ದೇವಸ್ಥಾನ 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 ಅಂತ ಇದ್ರು. ಇತಿಹಾಸದಲ್ಲಿ ಉಳ್ಕೊಳ್ಳೋ ತರ ಒಂದು ದೇವಸ್ಥಾನನ ಇವತ್ತು ನಿರ್ಮಾಣ ಮಾಡಿ ನಮ್ಮನ್ನೆಲ್ಲ ಇಲ್ಲಿ ದೇವರ ಕೃಪೆಗೆ ಪಾತ್ರರಾಗೋದಕ್ಕೆ ಕರೆದಿದ್ದಾರೆ.
ದಯವಿಟ್ಟು ನಾವೆಲ್ಲ ಇಲ್ಲಿ ಬಂದಿರ್ತಕ್ಕ ವೇದಿಕೆ ಮೇಲೆ ನಮ್ಮ ಪಾಪ ಅಣ್ಣ ಇದ್ದಾರೆ, ನಮ್ಮ ಆನಂದ್ ಗೌಡ್ರು ಇದ್ದಾರೆ, ಅವರಣ್ಣ ಸೀಕಲ್ ರಾಮಚಂದ್ರ ಗೌಡ್ರು ನಿಮ್ಗೆ ಗೊತ್ತು, ನಮ್ಮ ನಾಣಸಮ್ಮಣ್ಣವರು, ಕೃಷ್ಣಮೂರ್ತಿ ಅವರು, ನಮ್ಮ ನಾಣಸಮ್ಮಣ್ಣವರು ಎಲ್ಲರೂ ಇದ್ದಾರೆ ವೇದಿಕೆ ಮೇಲೆ, ಮುಖಂಡರುಗಳೆಲ್ಲ. ಬೇರೆ ಬೇರೆಯವರು ದಿನಕ್ಕೆ 2 ಸಲ ಪ್ರೇಯರ್ಗೆ ಹೋಗ್ತಾರೆ, ಶುಕ್ರವಾರ ದಿನ ಕಂಪಲ್ಸರಿ ಹೋಗ್ತಾರೆ, ಹೋಗ್ಲೇಬೇಕು. ಅವ್ರ ಧರ್ಮ ನಾವು ಯಾವುದಕ್ಕೂ ವಿರೋಧ ಮಾಡಲ್ಲ. ನಾವು ಅಟ್ಲೀಸ್ಟು ವಾರಕ್ಕೊಂದ್ಸಲಿ ಆದ್ರೆ ದೇವಸ್ಥಾನಕ್ಕೆ ಬರಂಗಾದ್ರೂ ಮನ್ಸು ಮಾಡ್ಕೊಬೇಕು. ದೇವ್ರಿಲ್ಲ ಅಂದ್ರೆ ನಾವಿಲ್ಲ, ಏನ್ ಹೇಳಿ, ದೇವ್ರಿಲ್ಲ ಅಂದ್ರೆ ನಾವಿಲ್ಲ. ಇವತ್ತು ಎಷ್ಟೇ ಜನ ಯಾವುದೇ ರೀತಿಯಲ್ಲಿ ಪ್ರಯಾಗ್ರಾಜಲ್ಲಿ ನೀವ್ಯಾರು ಬರ್ಬೇಡ್ರಿ, ಹಂಗೆ ಹಿಂಗೆ ದೇವಸ್ಥಾನಕ್ಕೆ ಹೋದ್ರೆ ಏನು ಗಂಗಾ ಯಮುನಾ ಸರಸ್ವತಿ ನದಿಯಲ್ಲಿ ಸ್ನಾನ ಮಾಡ್ಬಿಟ್ರೆ ಪಾಪ ಹೋಗ್ಬಿಡ್ತಾ, ಬಡಸ್ತಾನ ಹೋಗ್ಬಿಡ್ತದ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾನೆ ಇದ್ರೇನು. ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಸನಾತನ ಧರ್ಮದಲ್ಲಿ ನಾವು ನೇತ್ರಾವತಿಗೆ ಯಾವ ಥರ ಹೋಗಿ ಪುಣ್ಯ ಸ್ನಾನ ಮಾಡ್ಕೊ ಬರ್ತೀರಿ, ನಮ್ಮ ತ್ರಿವೇಣಿ ಸಂಗಮದಲ್ಲಿ ಯಾವ ಥರ ಹೋಗ್ತೀರಿ, ಅದೇ ಥರ 144 ವರ್ಷಗಳ ನಂತರ ಬಂದಿರತಕ್ಕಂಥ ಒಂದು ಅವಕಾಶ ಇದು. ಬರಬೇಡ ಅಂತ ಇವ್ರು ಆಪೋಸಿಟ್ ಅವ್ರು ಏನೇ ಹೇಳಿ ಈ ಒಂದು ಒಳ್ಳೆ ಶುಭ ಗಳಿಗೆಯಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಇಂಥ ಒಳ್ಳೆ ಗಳಿಗೆಯಲ್ಲಿ ಇಂಥ ಪೂಜೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ ನಾವೆಲ್ಲರೂ ಧನ್ಯರಾಗಿ ಮುಂಬರುವ ದಿನಗಳಲ್ಲಿ ಆ ಲಕ್ಷ್ಮೀ ನರಸಿಂಹಸ್ವಾಮಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ರೈತ ಬಾಂಧವರಿಗೂ ಅವರು ಬೆಳೀತಕ್ಕಂಥ ಬೆಳೆಗಳಿಗೆ ಒಳ್ಳೆ ಬೆಲೆ ಬರೋದ್ರ ಮುಖಾಂತರ ಹಾಗೂ ಅವ್ರಿಗೆ ಬೆಳೆಯೋ ನಿಟ್ಟಿನಲ್ಲಿ ಒಳ್ಳೆ ಮಳೆ ಬೆಳೆ ಆಗಲಿ ಹಾಗೂ ಎಲ್ಲ ನಮ್ಮ ನಾಗರಿಕರನ್ನು ಆ ದೇವರು ಚೆನ್ನಾಗಿಟ್ಟಿರಲಿ ಅನ್ನೋದ್ರ ಮುಖಾಂತರ